ನೀವು ಜಗಳ ಆಡಿದಿರಾ? ಜಗಳ ಅಂತ ಏನಿಲ್ಲ. ನಿಮ್ಮ ಅಕ್ಕ ಬಾವನ್ ಮನೆಗೆ ಹೋಗಲ್ವಾ? ಅಕ್ಕ ಇಲ್ಲೇ ಎದ್ಬಿಡ್ತಾಳ. ಅಪ್ಪ ಮಾಡಿದ ದಾನ ಧರ್ಮದಿಂದನೇ ನೀವು ಈ ತರ ಇರೋದು. ನನ್ಗೆ ಆಪರೇಷನ್ ಆಗೈತೆ, ಹೆಣ್ಮಗು ಅಂತೆ. ನೀ ಮತ್ತೆ ನಿನ್ ಗಂಡ ಜಗಳ ಆಡ್ತಿರ್ಲಿಲ್ವಾ? ಗೈಸ್ ಬಂದ್ರ ಆಗ್ತೋಳ ಗೈಸ್. ಏನೋ ನಮ್ಮ ಮಮ್ಮಿ ಇಂಡಿಯಾ ಹತ್ರ ಮಾತಾಡ್ತವ್ರೆ. ಹಂಗೇರ್ 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 ಹಂಗ ಆಫ್ ಮಾಡಿದ್ರು ಅಂತ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತು ಬ್ಲಾಗ್ ತಮ್ಮನೇಲಿ ನೋಡಿರ್ತೀರಾ. ಸೊ ಇವತ್ತು ನಮ್ಮ ಯಾರ ಗೆಸ್ಟ್ ಬಂದಿದ್ದಾರೆ ಗೈಸ್. ಎಷ್ಟೊಂದು ದಿವಸ ಆಮೇಲೆ ನಮ್ಮ ಯಾರು ಗೆಸ್ಟ್ ಬಂದಿದ್ದಾರೆ. ಆ ಗೆಸ್ಟ್ ನಿಮಗೆ ತೋರಿಸ್ತೀನಿ. ಏನ್ ಕುಸನಿ ಏನ ಅಪ್ಪ ಅಲ್ಲ ಗೆಸ್ಟು. ನಮ್ ಬಾವ ಬಂದಿದ್ದಾರೆ ಮನೆಗೆ. ಹಾಯ್ ಬ್ರೋ, ಹೇಗಿದ್ದೀರಾ? ಸೂಪರ್ ಬ್ರೋ. ಏನ್ ಬ್ರೋ ಹೇಳ್ತಿದ್ದೀನಿ ಗೆಸ್ಟ್ ತರ ಮುಂಬಿಡಿರ. ಎಷ್ಟೊಂದ್ ದಿವಸ ಆಯ್ತು ಬಂದಿ ಮನೆಗೆ. ತುಂಬಾ ಪ್ರಾಬ್ಲಮ್ ಬ್ರೋ. ಅದಕ್ಕೆ ಬರಕ್ ಆಗ್ತೀರಾ ನಿಮ್ ಕೈಯಲ್ಲಿ? ಹೌದು, ಅಪ್ಪ ಅಮ್ಮ ಹುಷಾರಿರ್ಲಿಲ್ಲ. ಅಮ್ಮಗೆ ಹ್ಯಾಂಡ್ ಫ್ರಾಕ್ಚರ್ ಆಗ್ಬಿಟ್ಟಿತ್ತು. POP ಮಾಡಿದ್ರು. ಹಿಂಗೆ ಹಿಡ್ಕೊಂಡಿದ್ರು. ಈ ಕೈನ ಅವ್ರು ಇದ್ ಮಾಡಕ್ ಆಗಲ್ಲ. ಏನಾಯ್ತು ಬ್ರೋ ಅಮ್ಮಗೆ? ಅವಾಗ ಬಿದ್ಬಿಟ್ರು ಕೆಳಗಡೆ. ಬಿಟ್ಬಿಟ್ರು ಎಕ್ಸ್ಟ್ರಾ ತೆಗ್ದಿ ಒಂದ್ ಸ್ವಲ್ಪ ಚಿಕ್ಕದು ಫ್ರಾಕ್ಚರ್ ತರ ಆಗ್ಬಿಟ್ಟಿತ್ತು. ಓಕೆ, ಅದಕ್ಕೆ POP ತರ ಮಾಡ್ಸಿದ್ರು. POP ಮಾಡಿಸಿ ಹಿಂಗೆ ಇಟ್ಕೊಂಡಿರ್ಬೇಕು. ಆದ್ರೆ ಈಗ ಯೂಸ್ ಮಾಡಂಗಿಲ್ಲ. ಅದೊಂದಿತ್ತು. ಅಪ್ಪಗೆ ಒಂದ್ ಸ್ವಲ್ಪ ಇಲ್ಲಿ ಫುಡ್ ಪೈಪ್ ಇದೆಯಲ್ಲ, ಫುಡ್ ಪೈಪ್ ಅಲ್ಲಿ ಮ್ಯಾಲಿಗ್ನೆಂಟ್ ಅಂತ ಒಂದು ಸಣ್ಣದ ಗೆಡ್ಡೆ ತರ ಆಗ್ಬಿಟ್ಟಿದೆ. ಅದರಿಂದ ಏನಾಗ್ತಿದೆ ಅಂದ್ರೆ ಅವ್ರಿಗೆ ಗಟ್ಟಿ ಪದಾರ್ಥ ತಿನ್ನಕ್ ಆಗ್ತಿಲ್ಲ. ಆದ್ರೆ ಲಿಕ್ವಿಡ್ ಐಟಮ್ ಮಾತ್ರ ಹೋಗ್ತಾ ಇದೆ. ಅದಕ್ಕೆ ಎಂಡೋಸ್ಕೋಪಿ ಮಾಡಿ ಎಲ್ಲಾ ತರ ರಿಪೋರ್ಟ್ ಎಲ್ಲ ಮಾಡ್ಸಿದೀವಿ. ರಿಪೋರ್ಟ್ ಬಂದ್ಮೇಲೆ ಮತ್ತೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಕಿದ್ವಾಯ್ ಹಾಸ್ಪಿಟ್ಲು 3-4 ಹಾಸ್ಪಿಟ್ಲು ಚೇಂಜ್ ಮಾಡಿಸಿ ಇವಾಗ ಟ್ರೀಟ್ಮೆಂಟ್ ನಡೀತಾ ಇದೆ. ಅದಕ್ಕೋಸ್ಕರ ಫುಲ್ ಬಿಸಿ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನಮ್ಮ ಭಾವ ಮನೆಗ್ ಬರ್ತಿಲ್ಲ. ಸುಮಾರು ಜನ ಹೇಳ್ತಿದ್ರೆ ಬಾವಂಗೆ ಮತ್ತೆ ಅಕ್ಕಂಗ್ ಜಗಳ ಆಯ್ತಾ, ಬಾವಂಗೆ ಮತ್ತೆ ಅಕ್ಕಂಗ್ ಜಗಳ ಆಯ್ತಾ ಅಂತ. ಚೈತ್ರ, ನಿಂಗೆ ಮತ್ತೆ ಬಾವಂಗ್ ಜಗಳ ಆಯ್ತಾನೆ? ಮತ್ತೆ ಏನೇನಿಗೆ ಬಾವ ಮನೆಗ್ ಬರ್ತಿಲ್ಲ ಅಂತ ಎಲ್ರು ಕೇಳ್ತಿದ್ರು. ನೀವಿಬ್ರು ಜಗಳ ಆಯ್ತು ಅಂತ. ಅಪ್ಪ ಮತ್ತೆ ಅಮ್ಮಂಗೆ ಇಬ್ರಿಗೂ ಹುಷಾರಿಲ್ಲ. ಅದೇ ಮೇನ್ ರೀಸನ್. ಏನ್ ಜಗಳ ಆಡೈತೆ ಇಬ್ರು? ಒಂದ್ ನಿಮಿಷ ಇರು. ಇಬ್ರಿಗೆ ಜಗಳ ಆಗಿದೆ ತಾನೆ? ಸುಮಾರು ಜನ ಯಾರು ಕೇಳ್ತಿದ್ರು ಬಾವ ಮನೆಗೆ ಹೊಸ ಮನೆಗ್ ಬಂದಿಲ್ಲ, ಯಾಕೆ ಬಾವ ಪೂಜೆಗೆ ಬಂದಿಲ್ಲ, ಯಾಕೆ ಭಾವನೆ ಬರ್ತಿಲ್ಲ ಬ್ಲಾಗ್ ಅಲ್ಲಿ, ಭಾವನ್ ಮಿಸ್ ಮಾಡ್ಕೊತಾ ಇದೀವಿ, ಭಾವನ್ ಮಿಸ್ ಮಾಡ್ಕೋತೀವಿ. ಸುಮಾರು ಜನ ಕಮೆಂಟ್ ಆಗ್ತಿದ್ರೆ. ಅಂಡ್ ಭಾವ ಜಗಳ ಆಡಿದ್ರ, ಅಕ್ಕ ಭಾವ ಜಗಳ ಆಡಿದ್ರ ಅಂತೆಲ್ಲ ಹೇಳ್ತಿದ್ರು. ನೀವು ಜಗಳ ಆಡಿದಿರಾ? ಜಗಳ ಅಂತ ಏನಿಲ್ಲ. ನಂದು ಈ ತರ ಪರ್ಸನಲ್ ಕೆಲಸದಲ್ಲಿ ಎಲ್ಲ ಬಿಸಿ ಆಗಿದೆ ನಾನು. ಅದಕ್ಕೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಅವ್ರನ್ನೇ ನೋಡ್ಕೋಬೇಕು. ನಾನ್ ಕೆಲ್ಸಕ್ಕೆ ಹೋಗ್ಬೇಕು, ಅಡಿಗೆ ಮಾಡ್ಬೇಕು, ಪಾತ್ರೆ ತೊಳಿಬೇಕು. ಅಯ್ಯೋ ಬರೋ ನೀವ್ ಮಾಡ್ತೀರಾ ಎಲ್ಲ? ಮಾಡ್ತಾ ಇದ್ದೆ ಸ್ವಲ್ಪ ದಿವಸ. ಅದಾದ್ಮೇಲೆ ಪಕ್ಕದಲ್ಲಿ ಒಬ್ರು ಇದಾರೆ ಅಜ್ಜಿ, ಹೆಲ್ಪ್ ಮಾಡ್ತಾ ಇದ್ದಾರೆ. ಅಂದ್ರೆ ಅಮ್ಮಗೆ ಅವ್ರಿಗೆ ಏನು ಮಾಡಕ್ ಆಗಲ್ಲ. ಅಂದ್ರೆ ಅಪ್ಪಂಗ್ ಒಬ್ರಿಗೆ ಹುಷಾರಿಲ್ಲ ಅಂದ್ರೆ ಬರ್ತಿದ್ರು. ಫುಲ್ ವೀಕ್ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಬರೀ ಇದು ಅಷ್ಟೇನೆ. ಅವ್ರಿಗೆ ಅವಾಗ ಸಿಗರೇಟ್ ಸೇದಿದ್ದು, ಅವಾಗ ಅವ್ರ ಕೆಲಸ ಮಾಡಿದ್ದು ಇವಾಗ ಎಫೆಕ್ಟ್ ಕೊಡ್ತಾ ಇದೆ. ಹೌದಾ? ನೋಡಿದ್ರ ಯಾರು ಸಿಗರೇಟ್ ಹೊಡಿತೀರಾ, ಯಾರು ದಮ್ ಹೊಡಿತೀರಾ, ಯಾರು ಏನಾರ ಮಾಡ್ತೀರಾ ಗೊತ್ತಾ? ಅವೆಲ್ಲ ಮಾಡಕ್ ಹೋಗ್ಬಿಡಿ. ನೋಡ್ರಿ ಅವಾಗ ಮಾಡಿದ್ದು ಇವಾಗ ಅಂದ್ರೆ ಅವ್ರಿಗೆ ಅವ್ರೊಂದು 20 years 30 years ಅಲ್ಲಿ ಮಾಡಿದ್ದು ನೋಡ್ರಿ ಇವಾಗ ಅದು ಎಫೆಕ್ಟ್ ಆಗುತ್ತೆ. 60 years ನೀವು ಮುಂದೆ ಇವಾಗ ಏನೇನ್ ಮಾಡ್ತೀರಾ, ಮುಂದೆ 60-70 years ಆದ್ಮೇಲೆ ನಿಮ್ಗೆ ಅವಾಗ ಎಫೆಕ್ಟ್ ಆಗುತ್ತೆ. ಸೊ ಯಾರೆಲ್ಲ ಸಿಗರೇಟು ಅವೆಲ್ಲ ಮಾಡ್ತೀವಿ ಅವೆಲ್ಲ ಮಾಡಕ್ ಹೋಗ್ಬಿಡಿ. ಲಿಮಿಟ್ ಆಗಿರ್ಲಿ. ಅಂಡ್ ಬಿಟ್ಬಿಡಿ, ಕ್ವಿಟ್ ಮಾಡಿ. ನನ್ಗೆ ಹೇಳಿದ್ರೆ ಅದನ್ನ ಕ್ವಿಟ್ ಮಾಡ್ಬೇಕು. ಯಾರು ಕೂಡ ಸಿಗರೇಟ್ ಸೇದ್ಬಿಡಿ, ಓಕೆನಾ? ನೋಡಿ ಹಂಗೆಲ್ಲ ಮಾಡಿದ್ರೆ ಹಿಂಗ ಆಗುತ್ತೆ. ಎಲ್ಲ ಹೇಳ್ತಾರೆ ಇರೋದೊಂದ್ ಲೈಫ್ ಎಂಜಾಯ್ ಮಾಡಿ ಹಂಗೆ ಹಂಗೆ ಅಂತೆಲ್ಲ ಹೇಳ್ತಾರೆ. ಆದ್ರೆ ಒಂದ್ ಲೈಫ್ ಹೋಗ್ಬಿಟ್ರೆ ಏನ್ ಮಾಡೋದು? ಇವಾಗ ಏನ್ ಅನ್ಕೋತಾರೆ ಅಂದ್ರೆ ನಮ್ ಮಕ್ಳು ಇರ್ತಾರಲ್ಲ, ನಾವು ನಮ್ಮ ಅಪ್ಪನ್ ನೋಡ್ಕೊಂಡಂಗೆ ಅವ್ರು ನಮ್ ನೋಡ್ಕೊಳಲ್ಲ. ಈಗಿನ ಜನರೇಷನ್ ಅಪ್ಗ್ರೇಡ್ ಆಗ್ಬಿಟ್ಟಿದ್ದಾರೆ. ಸೊ ನಾವು ಅದಕ್ಕೆ ತಕ್ಕಂತಾನೆ ಎಲ್ಲ ಬಿಟ್ಬಿಟ್ಟು ಚೆನ್ನಾಗಿ ನೋಡ್ಕೋಬೇಕು. ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು. ಜನರೇಷನ್ ಅಪ್ಗ್ರೇಡ್ ಆಗ್ತಾ ಇದೆ. ಆಮೇಲೆ ಸುಮಾರು ಜನ ಕೇಳ್ತಿದೆ ಗೈಸ್, ನಿಮ್ ಅಕ್ಕ ಬಾವನ್ ಮನೆಗೆ ಹೋಗಲ್ವಾ, ಅಕ್ಕ ಇಲ್ಲೇ ಎದ್ಬಿಡ್ತಾಳ, ಅಕ್ಕ ಹೋಗಲ್ವಾ ಅಂತ. ಏನಂತ ಗೊತ್ತಿಲ್ಲ. ಯಾವಾಗ ನೀನು ಹೋಗೆ ಏನ್ ಗೊತ್ತಾ, ಇವಾಗ ನೋಡ್ರಿ ಗುಣವು ಇನ್ನೂ ಚಿಕ್ಕ ಹುಡುಗ ಅಂಡ್ ಕುಶಾನಿ ಇಬ್ರು ಕೂಡ ಅವ್ಳು ಮೇಂಟೈನ್ ಮಾಡಕ್ ಆಗಲ್ಲ. ಅಂದ್ರೆ ಮನೇಲಿ ನೋಡಿ ಭಾವನ ಹೊರಟೋಗ್ಬಿಟ್ರೆ, ಸೊ ಇವಾಗ ಭಾವ ಅಮ್ಮಂಗ್ ಕೂಡ ಹುಷಾರಿಲ್ಲ, ಅವರು ಸಫರ್ ಮಾಡ್ತಿದ್ದಾರೆ. ಅದಕ್ಕೆ ಸ್ವಲ್ಪ ಒಂದ್ 2 ತಿಂಗಳು 1 ತಿಂಗಳು ಆಮೇಲೆ ಹೋಗ್ತಿದ್ದಾರೆ. ಇವಾಗ ಹಂಗೆ ಹತ್ರ ಬೇಜಾರಾಗ್ತಿದೆ. ಹೋಗ್ತೀವಿ ಒಂದ್ ಹೆಸರು ನಮ್ಗೆ ಇವಿ ಬೇಜಾರಾಗ್ತಿದೆ. ಕಳ್ಸ್ಕೊಳಕ್ಕೆ ಬೇಜಾರು. ನಾವು ಮನೆ ನೋಡ್ತಾ ಇದೀವಿ, ಚೇಂಜ್ ಮಾಡ್ಕೊಂಡು. ಈಗ ಮಕ್ಳು ದೊಡ್ಡವ್ರು ಆಗ್ತಿದಾರಲ್ಲ, ಅದಕ್ಕೆ ಸಿಗ್ತಾ ಇದೆ. ಅಂದ್ರೆ ಲೀಸ್ಗೆ ತುಂಬಾ ಕಷ್ಟ ಬೆಂಗಳೂರಲ್ಲಿ ಮನೆ ಸಿಗ. ಹೌದು, ಲೀಸ್ಗೆ ಕಷ್ಟ, ತುಂಬಾ ಕಷ್ಟ. ಹೆಂಗೋ ಹುಡ್ಕಿದೀವಿ. ಆದ್ರೆ ಇವ್ರಿಗೆ ಇಷ್ಟ ಆಗ್ಬೇಕು, ಅಮ್ಮನ್ಗೆ ಇಷ್ಟ ಆಗ್ಬೇಕು, ವಾಸ್ತು ಪ್ರಕಾರ ಇರ್ಬೇಕು, ನಂದಿ ಬಾಗ್ಲು ಇರ್ಬೇಕು, ಏನಂದ್ರೆ ಮಕ್ಕಳಿಗೆ ಚೆನ್ನಾಗಿರ್ಬೇಕು. ಮೇನ್ ಒಂದಂದ್ರೆ ಸರೌಂಡಿಂಗ್ ಚೆನ್ನಾಗಿರ್ಬೇಕು. ಇವಾಗ ಅವ್ರು ನೋಡ್ ಕಲಿಯೋ ಏಜ್ ಅಲ್ವಾ. ಸೊ
ಅಕ್ಕಪಕ್ಕ ಸರೌಂಡಿಂಗ್ಸ್ ಚೆನ್ನಾಗಿರ್ಬೇಕು, ಸೈಲೆಂಟ್ ಇರ್ಬೇಕು, ಅಫಿಷಿಯಲ್ ಏರಿಯಾ ಟೈಪ್ ಆ ತರ ನೋಡ್ತಿದೀನಿ. ಮತ್ತೆ ಸ್ವಲ್ಪ ಚೆನ್ನಾಗಿ ಮಕ್ಳಿರೋ ಮನೆ ಸ್ವಲ್ಪ ದೊಡ್ಡ ಮನೆ ಬೇಕೇ ಬೇಕು. ಹಾಗಾಗಿ ಸ್ವಲ್ಪ ದೊಡ್ಡ ಮನೆ ನೋಡ್ತಿದೀವಿ ಅಷ್ಟೇ. ಸ್ವಂತ ಮನೆ ಸ್ವಂತ ಮನೆ ಹೋಗೋದಲ್ಲ ನೀವು? ಅಟ್ಲೀಸ್ಟ್ 1 year ಬೇಕಲ್ಲ ಕಟ್ಸಕ್ಕೆ. ಅಲ್ಲ ಇವಾಗ ಸದ್ಯಕ್ಕೆ ಮೂವ್ ಆನ್ ಆಗ್ಬೇಕಂದ್ರೆ ಸ್ವಂತ ಮನೆಗೆ ಹೋಗ್ಬೋದಲ್ವಾ ಅಂತ. ಇದು ಬೇಕು, ದುಡ್ಡು ಕಟ್ಸಕ್ ಬೇಕಲ್ಲ, ಒಂದ್ ಸ್ವಲ್ಪ ಟೈಮ್ ಕಟ್ಸಕ್ಕಲ್ಲ. ಇವಾಗ ನಿಮ್ಮ ಸ್ವಂತ ಮನೆ ಇದೆ ಗೊತ್ತಾ, ಸೊ ಸ್ವಂತ ಮನೆ ಶಿಫ್ಟ್ ಆಗ್ಬಿಟ್ಟು ಅದಾದ್ಮೇಲೆ ಕಟ್ಟಿ ಅವನೋದ್ರೆ ಹೆಂಗಿರುತ್ತೆ? ಸ್ವಂತ ಮನೆ ಅದು ಸ್ವಲ್ಪ ಚಿಕ್ಕದು ಅಂದ್ರೆ ಇಬ್ರು ಗಂಡ ಹೆಂಡತಿ ಇರಕ್ ಸರಿ, ಅದು ಮಕ್ಳು ಇರಕ್ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ನಮ್ಮ ಮನೇಲಿ ಐಟಮ್ಸ್ ಜಾಸ್ತಿ ಇದೆ, ಐಟಮ್ ಇಟ್ಬಿಟ್ರೆ ಮನೇಲಿ ಓಡಾಡಕ್ಕಾಗಲ್ಲ. ಅದಕ್ಕೋಸ್ಕರ ಬೇಡ ಕಟ್ಟಿಸ್ಕೊಂಡು ಮನೆ ಇದ್ರೂನು, ನಮ್ದೇ ಮನೆ ಇದ್ರೂನು ಬಟ್ ನಾವ್ ಹೋಗ್ತಿಲ್ಲ. ನಿಮ್ಗೆ ಲೀಸ್ ಮನೆ ಹುಡುಕ್ತಾ ಇರ ಇವಾಗ? ಹುಡುಕ್ತಾ ಇದೀವಿ ಬ್ರೋ. ನೀವು ಯಾವ ಏರಿಯಾದಲ್ಲಿ ಹುಡುಕ್ತೀರ ಹೇಳಿ ಬ್ರೋ? ವಿಜಯನಗರ, ಗೈಸ್ ಅಕಸ್ಮಾತ್ ನಿಮ್ಗೆ ವಿಜಯನಗರ, ನಾಗರಬಾವಿ ನಿಯರ್ ಬೈ ಯಾವ್ದಾರೋ ಅಕಸ್ಮಾತ್ ಲೀಸ್ಗೆ ಎಲ್ಲಾರು ಮನೆ ನಿಮ್ಗೆ ಏನೋ ಗೊತ್ತಿದ್ರೆ ಸೊ ದಯವಿಟ್ಟು ಕಮೆಂಟ್ ಬಾಕ್ಸ್ ತಿಳಿಸಿ ಗೈಸ್. ಇವಾಗ ನಮ್ಮ ಬಾವು ಮೆಸೇಜ್ ಮಾಡಿ. ಸೊ ಇವಾಗ ಅವ್ರಿಗೆ ಅರ್ಜೆಂಟ್ ಹೋಗ್ಬೇಕು, ಮೆಸೇಜ್ ಮಾಡಿ ಅರ್ಜೆಂಟ್ ಶಿಫ್ಟ್ ಆಗ್ಬೇಕು, ಅರ್ಜೆಂಟ್ ಅವ್ರಿಗೆ ಶಿಫ್ಟ್ ನೋಡಿ ಎಂಕ್ವೈರಿ ಮಾಡಿ. ನಮ್ಮ ಬಾವು ಹುಡುಕ್ತಾರ ಅಲ್ಲಿ ಇಲ್ಲಿ, ಬಟ್ ಅವ್ರೆಲ್ಲೂ ಸಿಕ್ತಿಲ್ಲ ನೋಡಿ. ಲೀಸ್ಗೆ ಯಾವ್ದಾರು ಒಂದ್ ಮನೆ ಬೇಕಿತ್ತು ನಮ್ಗೆ, ನಮ್ಮ ಬಾವನ ಅವ್ರಿಗೆ. ಸೊ ಹುಡುಕ್ಬಿಟ್ಟು ಆದ್ರೆ ಇದ್ರೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನಿಮ್ಮ ಅಪ್ಪ ಅಮ್ಮಂಗೆ ಯಾರು ಗೊತ್ತಿದ್ರೆ ಸೊ ದಯವಿಟ್ಟು ನಮ್ಮ ಅಕ್ಕನಿಗೆ ನಮ್ಮ ಬಾವಂಗೆ ಮೆಸೇಜ್ ಮಾಡಿ, ಓಕೆನಾ? ಅಂದ್ರೆ ನೀ ಜಗಳ ಆಡಿಲ್ಲ ಪಕ್ಕನಾ? ಆಡಿ ಆಯ್ತಾನೆ. ಅದು ಸಣ್ಣ ಪುಟ್ಟ ಜಗಳಗಳಿರುತ್ತೆ, ಒಂದಾಗ್ಬಿಡ್ತೀವಿ, ಅದ್ರಲ್ಲಿ ಏನಿಲ್ಲ, ಅಷ್ಟೇ ಸಿಂಪಲ್. ಗಂಡ ಹೆಂಡತಿ, ಅಕ್ಕ ತಮ್ಮ, ಅಮ್ಮ ಇವೆಲ್ಲ ಎಲ್ಲಾರ ಮಧ್ಯೆ ಜಗಳ ಆಗೇ ಆಗುತ್ತೆ. ಬ್ರೋ ನಾನು ಮತ್ತೆ ಚೈತ ಜಗಳ ಆಡಿದ್ವಿ ಗೊತ್ತಾ? ಒಂದು ರೀಲ್ ಫೇಮಸ್ ಆಯ್ತಲ್ಲ, ಅದು ನಿಮ್ಗೆ ಅಂತ ಅನ್ಸ್ತು ಬ್ರೋ ನೋಡ್ಬಿಟ್ಟು? ಅದು ವಿಡಿಯೋ ಕಳ್ಸಿದ್ದು ನಂಗೆ. ಅದು ನೋಡ್ಬಿಟ್ಟು ಬೇಜಾರಾಗ್ಬಿಟ್ಟು, ಏನಕ್ಕೆ ಯಾವ ವಿಷಯಕ್ಕೆ ಅಂದ್ರೆ ಏನಿಲ್ಲ ಸುಮ್ನೆ ಜಗಳ ಆಡ್ತಿದಾರೆ, ಸುಮ್ನೆ ಜಗಳ ಆಡೋದು. ಆಮೇಲೆ ಒಂದಾಗ್ಬಿಟ್ಟ ಅಂದ್ರೆ ಒಂದಾಗ್ಬಿಟ್ಟ. ಅದೇ ನಿಮ್ಮಿಬ್ರು ಜಗಳಕ್ಕೆ ನಾವ್ ಬಂದ್ಬಿಟ್ರೆ ನಾವ್ ಕೆಟ್ಟವರಾಗ್ಬಿಡ್ತೀವಿ. ಮಧ್ಯ ಹೋಗ್ಬಾರ್ದು, ಅದಕ್ಕೆ ನಮ್ಮ ಪಾಡ್ ನಾವ್ ಎದ್ಬಿಡ್ತೀವಿ, ಜಗಳ ಆಡ್ಕೊಳ್ಳಿ ಆಮೇಲೆ ಸರಿ ಹೋಗಿ ಅಂದ್ಬಿಟ್ಟು. ಸುಮಾರು ಜನ ಆಮೇಲೆ ನಾವ್ ಸರಿ ಹೋಗ್ಬಿಡ್ತೀವಿ. ಆಮೇಲೆ ನೋಡಿದ್ರ ನಿಮ್ ಭಾವ ಹೆಂಗಂತ ಆಮೇಲೆ ಅದಕ್ಕೋಸ್ಕರ ನಾವ್ ಹೇಳಕ್ ಹೋಗಲ್ಲ, ನಾವು ಫುಲ್ಲು ಗೈಸ್. ಆಮೇಲೆ ನಮ್ಮ ಅಕ್ಕ ಹೋಗಲ್ವಾ, ನಿಮ್ಮ ಅಕ್ಕ ಹೋಗಲ್ಲ ಅಂತ ಆಗಲ್ಲ, ಹೋಗಲ್ವಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಗೈಸ್. ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ ನಂಗೆ. ಅವಳಿಗೆ ಹರ್ಟ್ ಆಗೋದ್ರೆ ಗೊತ್ತೆ, ನನಗೆ ಹೆವಿ ಹರ್ಟ್ ಆಗುತ್ತೆ. ಹೋಗ್ತಾಳೆ ನೀವು ನಿನ್ನ 1 ತಿಂಗಳು 2 ತಿಂಗಳು ಮನೆ ಶಿಫ್ಟ್ ಮಾಡಿದ ತಕ್ಷಣ ಆಮೇಲೆ ಹೋಗ್ತಾಳೆ. ಆಮೇಲೆ ಕಮೆಂಟ್ ಮಾಡ್ಬೇಕು, ಯಾಕೆ ಅಕ್ಕ ಒಳಗಲ್ ಬರ್ತಿಲ್ಲ, ಹೇಗೆ ಅಕ್ಕ ಒಳಗಲ್ ಬರ್ತೀರಾ ಅಂತ ಅವಾಗ ಕಮೆಂಟ್ ಮಾಡ್ತೀರಾ. ಇವಾಗ ನಿಮ್ಗೆ ಹೋಗ್ಬೇಕು ಅನ್ಸುತ್ತೆ, ಅದಾದ್ಮೇಲೆ ಇರ್ಬೇಕು ಬೇಕು ಅನ್ಸುತ್ತೆ. ಇದ್ದಾಗ ಬೆಲೆ ಗೊತ್ತಾಗಲ್ಲ, ಹೋದಾದ್ಮೇಲೆ ಬೆಲೆ ಗೊತ್ತಾಗುತ್ತೆ. ಓಕೆ. ಯಾವ್ದು ವಿಡಿಯೋ ಮಾಡ್ಬೇಕಾದ್ರೆ ಯಾಕೆ ನೀವು ಮೂಗ್ ಕ್ಲೀನ್ ಮಾಡ್ಕೊಂತೀಯಾ, ಕಿವಿ ಕ್ಲೀನ್ ಮಾಡ್ಕೊಂತೀಯಾ? ಕಡಿತದ ಮೂಗ್ ನನಗೆ ಕಡಿತದೆ ಸುಮ್ನೆ ಏನೋ ಒಂದು. ಮತ್ತೆ ಇವತ್ತು ರೋಸ್ ಡೇ ಬ್ರೋ. ಓ ರೋಸ್ ಡೇ ಇವತ್ತು. ರೋಸ್ ತರ ನಮ್ಮ ಬಾಳು ಕೂಡ ಮತ್ತೆ ಲವ್ ಕೂಡ ಹಿಂಗೆ ಬ್ಯೂಟಿಫುಲ್ ಆಗಿ ಚೆನ್ನಾಗಿ ಗ್ರೋ ಆಗ್ಲಿ ಅಂತ. ಹ್ಯಾಪಿ ರೋಸ್ ಡೇ. ನಮ್ಮ ಮಮ್ಮಿ ಇಂಡಿಯಾ ಹತ್ರ ಮಾತಾಡ್ತವ್ರೆ. ಯಾವ ಹತ್ರ ಮಾತಾಡ್ತಿದ್ಯಾ? ಅಜ್ಜಿ ಹತ್ರ ಮಾತಾಡ್ತವ್ರೆ. ದಿಸಕ್ಕೆ ಹೆಸರಿ ಮಾತಾಡ್ತೀಯ ಮಾಮ ಹತ್ರ? ನೆನ್ಸ್ಕೊಟ್ಟಂಗೆಲ್ಲ ಅವರು ಮಾಡ್ತಾರೆ, ನಾನು ಮಾಡ್ತೀನಿ. ಅದೇ ದಿಸಕ್ಕೆ ಎಷ್ಟಲ್ಲಿ ಮಾತಾಡ್ತೀಯಾ? ಕನಿಷ್ಠ ಪಕ್ಷ ಬೆಳಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ಸಾಯಂಕಾಲ ಒಂದ್ಸರಿ, 3 ಸತಿ. 3 ಸರಿ ಮಾತಾಡ್ತೀಯಾ? ಅವ್ರೊಂದ್ 3 ಸತಿ 4 ಸತಿ ನೆನ್ಸ್ಕೊಂಡಂಗೆ ಅವರು ಮಾಡ್ತಾರ, ನಾನು ಮಾಡ್ತೀನಿ. ಏನ್ ಮಾತಾಡ್ತೀರಿ ಇಬ್ರು? ಹಿಂಗೆ ಬೆಳಿಗ್ಗೆ ಗಂಟೆ ಏನ್ ಮಾಡ್ತಿರ್ತೀವಿ. ನಮ್ಮ ಅಮ್ಮನ್ ನಾನ್ ಕೇಳ್ತೀನಿ, ಯಾರನ್ನ ಫೋನ್ ಮಾಡಿದ್ರ, ಏನ್ ಮಾತಾಡ್ದೆ, ಊರಿನ ಯಾರನ್ನ ಮಾಡಿದ್ರ ಅಂತ. ಅವ್ರು ಮನೇಲಿ ಎಲ್ಲ ಕೆಲಸ ಮುಗಿತಾ, ಅಡಿಗೆ ಆಯ್ತಾ, ಪಾಪ ಏನ್ ಮಾಡ್ತಾನೆ, ಕುಶನ್ ಏನ್ ಮಾಡ್ತಾಳೆ, ಎಲ್ಲ ಅಪ್ಡೇಟ್ ಕೊಡ್ತಿರ್ತೀವಿ, ಎಲ್ಲ ಕೇಳ್ತಾ ಇರ್ತಾರೆ. ನಾನು ಮನೇಲಿ ನಡೆಯೋದೆಲ್ಲ ಹೇಳ್ತಾ ಕೂತ್ಕೋತೀನಿ, ಕಷ್ಟ ಸುಖ ಮಾತಾಡ್ತೀನಿ. ಆಯ್ತಾಯ್ತು, ಕ್ಯಾರಿ ಆನ್ ಆಮೇಲೆ ಸಿಗೋಣ. ಗೈಸ್ ಇಲ್ಲಿ ನೋಡ್ರಿ ಗೈಸ್, ಇವಳು ಬಳೆ ಹೆಂಗಾಗೋಣ, ಕೈ ಪೂರ್ತಿ ಬಳೆ ಹಾಕೊಂಬಿಟ್ಟವಳೆ. ಇವಳು ಬಳೆಯನ್ನು ಸಿಕ್ಕಾಪಟ್ಟೆ ಇಷ್ಟ. ನೋಕು ಸನಿ, ಒಂದು ಸಾಂಗ್ ಆಡು, ಬಳೆ ಅಂತ ಆಡು. ಸಾಂಗ್ ಆಡು ಆಡಲ್ವಾ? ಏನ್ ಮಾಡ್ತಿದ್ಯಾ ತಲೆ ಆಡ್ಸ್ಕೊಂಡು? ಗೈಸ್ ಮಂತ್ರ ಹಾಕೊಳ್ಳು ಗೈಸ್, ಏನೋ ಮಂತ್ರ ಹಾಕು ಮಂತ್ರ. ಸರಿ ಬಾಯ್, ನಾನು ಆಚೆ ಹೋಗ್ತಿದ್ದೀನಿ, ಬಾಯ್. ನೀನು ಇಲ್ಲೇ ಹೋಗ್ತೀನಿ, ಅದಕ್ಕೆ ಒಂದು ಸಾಂಗ್ ಆಡು. ಅಯ್ಯೋ ಆ ಸಾಂಗ್ ಬೇಡ, ಆ ಸಾಂಗ್ ನಂಗೆ ಬೇಜಾರಾಗೋಯ್ತು ಕೇಳಿ. ಬೇರೆ ಸಾಂಗ್ ಆಡು. ಸಾಂಗ್ ಗೊತ್ತೇ. ಮನೆ ಹೆಂಗಿದೆ ಬ್ರೋ ನಮ್ದು? ಸೂಪರ್ ಆಗಿದೆ. ಯಾವಾಗ ತೋರಿಸ್ತೀರಾ ಬ್ರೋ? ಹೋಮ್ ಟೂರ್ ಯಾವಾಗ? ಫುಲ್ ಸೆಟ್ ಆದ್ಮೇಲೆ? ಫುಲ್ ಎಲ್ಲ ಇನ್ನು ಡೈನಿಂಗ್ ಟೇಬಲ್ ಬರಬೇಕು. ಇಷ್ಟ ಆಯ್ತಾ ಮನೆ? ಇಷ್ಟ ಅಲ್ಲ, ಇಂಟೀರಿಯರ್ ಮಸ್ತ್ ಆಗಿದೆ ಬ್ರೋ. ಲೈಟಿಂಗ್ಸ್ ಏನೋ ಸಕ್ಕತ್ತಾಗಿದೆ, ಇನ್ನ ಡೆಕೋರೇಟ್ ಸಕ್ಕ ಮಾಡ್ಬೋದು. ಎಲ್ಲ ಯಾವಾಗ ಇನ್ನೊಂದು ವಾರ ಆಗುತ್ತಾ? ಇನ್ನೊಂದು ವಾರ. ನಾನು ಮೋಸ್ಟ್ಲಿ ಈ ತಿಂಗಳಲ್ಲಿ ಹೋಮ್ ಟೂರ್
ಮಾಡ್ಬಿಡ್ತೀನಿ. ಈ ಈ ತಿಂಗಳ ತಿಂಗಳ ಪಕ್ಕ ಹೋಮ್ ಟೂರ್ ಬರುತ್ತೆ. ಜನ ಕೇಳ್ತಾ ಇದಾರೆ ಮನೆ ಹೋಮ್ ಟೂರ್ ಹೋಮ್ ಟೂರ್ ಕಾಟು ಮತ್ತೆ ಡೈನಿಂಗ್ ಟೇಬಲ್ ಬರ್ಬೇಕಂತ ಕಾಯ್ತವನ. ಇನ್ನೊಂದ್ ವಾರ ಬಂದ್ಬಿಡುತ್ತಲ್ಲ. ಬಂದ್ಬಿಡುತ್ತೆ. ಇನ್ನು ನಾನು ಆಚೆ ಕಡೆ ನನ್ನ ಬಾಲ್ಕನಿ ಇದೆ, ಬಾಲ್ಕನಿ ಫುಲ್ ಗಾರ್ಡನ್ ಸೆಟ್ ಮಾಡ್ಬಿಟ್ಟು ಸೊ ಮಾಡಿದ್ರೆ ಪ್ರಾಪರ್ ಆಗಿ ಎಲ್ಲ ತೋರಿಸ್ಬೇಕು ನಿಮ್ಗೆ. ಒಂದೊಂದು ಚಿಕ್ಕ ತೋರ್ಸೋ ಚೆನ್ನಾಗಿರೋದು. ಸೊ ಅದಕ್ಕೇನೆ ಮಾಡೋಣ ವೆಯ್ಟ್ ಮಾಡ್ದೇನೆ ಅಷ್ಟೇ. ಎಲ್ಲ ಬಿಟ್ಸ್ ಅಂಡ್ ಪೀಸಸ್ ಜನ ನೋಡ್ಕೊಬಿಡ್ತಾರೆ ಮನೆ. ಚಿಕ್ಕ ಪೀಸ್ ಹೊಂದ್ಬಂದ್ರೆ ಗೊತ್ತು ಅಷ್ಟೇ. ಆಚೆ ಕಡೆ ಹೌದು. ಅಲ್ಲ ಅಲ್ಲಿಂದ ಏನು ಗೊತ್ತಿಲ್ಲ ಏನಂತ. ಅಲ್ಲ ಇವ್ರಿಬ್ರು ಜಗಳ ಆಡ್ಕೊಂಡ್ರಮ್ಮ, ಏನೋ ಗೊತ್ತಿಲ್ಲ. ಅದಕ್ಕೆ ಬಾವ ಮನೆಗೆ ಬರ್ತಿಲ್ಲ. ಅವ್ರದೇ ಎಲ್ಲ ಕೋಳಿ ಜಗಳ ಬಿಡು. ಜಗಳ ಆಡಿಲ್ಲ ಪಾಪ. ಕಾಮನ್ ಅವ್ರದ್ದು. ಜಗಳ ಆಡಿಲ್ಲ. ಅದಿರ್ಬೇಕು ಉಪ್ಪಿನಕಾಯಿ ಇದ್ದಂಗೆ. ಬಹು ಜಗಳ ಆಡಿಲ್ಲ ಅಂತ ಹೇಳ್ತೀರಾ, ಸುಮ್ನೆ ಹೇಳಿದ್ ನಿನ್ಗೆ. ಆಡಿದ್ರು ಉಪ್ಪಿನಕಾಯಿ ತರ ಇರ್ಬೇಕು, ಅದು ಊಟದ ತರ ಆಗ್ಬಾರ್ದು. ನೀ ಮತ್ತೆ ನಿನ್ ಗಂಡ ಜಗಳ ಆಡ್ತಿರ್ಲಿಲ್ವಾ? ತುಂಬಾ ಆಡ್ತಿದ್ದೋ ನಾವು. ಯಪ್ಪ ಗೈಸ್ ಇವ್ರಿಬ್ರು ಜಗಳ ಆಡೋದು ನಾವತ್ತು ನೋಡಕ್ಕೆ ಆಗ್ತಿರ್ಲಿಲ್ಲ ಗೈಸ್. ನಮ್ಮ ಮತ್ತೆ ನಾವಪ್ಪ ಸಿಕ್ಕಾಬಿಡ ಜಗಳ ಆಡ್ತಿದ್ರು. ಹೆಂಗ ಅವಾಗೆಲ್ಲ ಬ್ಲಾಗ್ ಮಾಡ್ತಾರೆ ಇರ್ಬೇಕಿತ್ತು. ಅವಾಗ ಚೆನ್ನಾಗಿ ಮಾಡ್ತಿದ್ರು ಬ್ಲಾಗ್ಸ್. ನಾವ್ ಇಬ್ರು ಜಗಳ ನಿಂತಿದ್ರ ಮಾಡ್ತಿದ್ರು. ಅಯ್ಯೋ ಏನ್ ನಮ್ಗ ಅವ್ರಿಗೆ ಸಾಕಾಗದೋ ಇಲ್ವೋ, ನಮ್ಗಂತೂ ಸಾಕಾಗ ಅಲ್ವಾ ಬೇಜಾರ ಬಿಡೋ ಜಗಳ ನೋಡಿ 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 ನೋಡಿ. ನಮ್ ಜಗಳ ಮಾಡ್ಬೇಕು ಪುಟ್ಟ, ಜೀವನದಲ್ಲಿ ಜಗಳ ಇರ್ಬೇಕು. ಬರೀ ಪ್ರೀತಿ ಮಾಡ್ಕೊಂಡೇ ಇದ್ರೆ ಅದು ಸ್ವಾರಸ್ಯನೇ ಇರೋದಿಲ್ಲ. ಹೌದಾ? ಜಗಳ ಮಾಡ್ಬೇಕು. ನೋಡಿ ಇವಾಗ ನಂಗೆ ನೆನಪಾಯ್ತೈತೆ, ಅವಾಗೆಲ್ಲ ಜಗಳ ಮಾಡ್ತಿದ್ವಲ್ಲ ಅಂತ. ಇವಾಗ ನೋಡಿ ಒಂದ್ಸತಿ ಬೈಕೊಂಡು ಪೂಜೆ ಮಾಡ್ತೀನಿ. ಗೈಸ್ ನಮ್ಮ ಅಪ್ಪ ಮಾತ್ರ ಸಿಕ್ಕಾಪಟ್ಟೆ ಜಗಳ ಮಾಡ್ತಿದ್ರು. ಆದ್ರೆ ನಮ್ಮ ಅಪ್ಪ ಸಿಕ್ಕಾಪಟ್ಟೆ ಒಳ್ಳೆಯವರು. ನಮ್ಮ ಅಮ್ಮ ಕಿತಾಪತಿ ಮಾಡ್ತಿದ್ದು ಜಾಸ್ತಿ. ಇಲ್ಲ ನೀ ಜಾಸ್ತಿ ಕಿತಾಪತಿ ಮಾಡ್ತೀವಿ ಪಪ್ಪನ ಜೊತೆಗೆ. ಕಿತಾಪತಿ ಏನಕ್ಕೆ ಅಂದ್ರೆ ನೋಡು, ಇವಾಗ ನಿನ್ಗೆ ಗೊತ್ತು ಎಷ್ಟು ದುಡ್ಡು ವೇಸ್ಟ್ ಮಾಡೋರೆ ಅಂತ. ಅಯ್ಯೋ ದುಡ್ಡಿನ ವಿಷಯಕ್ಕೆ ನಾವ್ ಎಷ್ಟು ಗಲಾಟೆ ಮಾಡ್ತಿದ್ದೋ. ಬೇರೆ MMS ಅಂತ ಇದಾರಲ್ಲ ದಾಕ್ಷಿಟಳ್ಳಿ, ಅವ್ರಿಗೆ ಅದು ಆಟೋದಲ್ಲಿ ದುಡ್ದಿದೆಲ್ಲ ಅರ್ಧ ಕಟ್ಬಿಟ್ಟಿದಾರೆ ಅವ್ರಿಗೆ. ಅಂದ್ರೆ ಅವ್ರು ಒಳ್ಳೆಯವ್ರೇನೆ, ಇವ್ರು ಯಾರನ್ನೋ ನಂಬಿ ಕೊಡ್ಸೋದು ಅವ್ರ. ಗೈಸ್ ಹೆಂಗ್ ಗೊತ್ತಾ ನಮ್ಮ ಅಪ್ಪ ಹೆಂಗ್ ಗೊತ್ತಾ ಗೈಸ್, ಇವಾಗ ಯಾರು ಬರ್ತಾರ ಕಷ್ಟ ಅಂತ ಹಂಗೋ ಬರ್ತಾರೆ ನಮ್ಮ ಅಪ್ಪ ಹತ್ರ. ನಮ್ಮ ಅಪ್ಪ ಅವಾಗ ಶೂರಿಟಿ, ನಮ್ಮ ಅಪ್ಪ ನಾನು ಕೊಡ್ಸ್ತೀನಿ ನಿಂಗೆ, ನೀನ್ ಕಟ್ಕೊಂಡು ಹೋಗು ಅಂತ ಶೂರಿಟಿ ಕೊಡೋದು. ಅದಾದ್ಮೇಲೆ ಅವ್ನ್ ಕಟ್ಟಲ್ಲ, ಅವನ್ನೆಲ್ಲ ಎಸ್ಕೇಪ್. ಅವಪ್ಪ ನಮ್ಮ ಅಪ್ಪ ದುಡ್ಕೋ ಕಟ್ಟೋದು. ಅಪ್ಪ ಮಾಡಿದ ದಾನ ಧರ್ಮದಿಂದಾನೇ ಈ ತರ ಇರೋದು. ಅಂದ್ರೆ ಅವರು ಮಾಡಿದಾರೆ, ಜನಕ್ಕೆ ಏನೋ ಕಷ್ಟದಲ್ಲಿರೋ ಸಹಾಯ ಮಾಡಿದಾರೆ. ಅವ್ರು ಕೊಡದೇ ಇರ್ಬೋದೇನೋ, ಆದ್ರೆ ಅವ್ರು ಮಾಡಿ ಒಬ್ರು ಚೆನ್ನಾಗಿ ಇರ್ತಿದ್ರಪ್ಪ ಅಂತ ಅವ್ರು ಕೊಟ್ಟಿರೋ ಆಶೀರ್ವಾದದಿಂದ ಇವಾಗ ಅದರಿಂದ ನಿಮ್ಗೆ ಪ್ರತಿಫಲ ನಿಮ್ಗೆ ಸಿಗ್ತಾ ಇದೆ. ಅದು ನಮ್ಮಪ್ಪ ಏನೋ ಮಾಡ್ಲಿಲ್ಲ, ಸೈಟ್ ಮಾಡ್ಲಿಲ್ಲ ಅಂತೀಯ. ನಿಮ್ಮಪ್ಪ ಮಾಡ್ಬಿಟ್ಟಿದ್ದಾರೆ ಎಲ್ಲ ದಾನ ಧರ್ಮ. ನಿಮ್ಗೆ ಕೈ ಹಿಡಿತಾ ಇದೆ. ಹೌದು, ಅವ್ರು ಇದ್ ಮಾಡಿದ್ದು. ಗೈಸ್ ಏನ್ ಗೊತ್ತಾ, ನಮ್ಮ ಅಪ್ಪ ಚೀಟಿ ಹಾಕಿದ್ರು ಗೈಸ್. ಒಂದ್ 5 ಲಕ್ಷ ರೂಪಾಯಿ ಚೀಟಿ ಹಾಕಿದ್ರು ಪಾಪ. ನಮ್ಮ ಅಪ್ಪ ದಿವಸ ಆಟೋ ಓಡಿಸ್ಕೊಂಡು ತಿಂಗಳಿಗೆ ಒಂದ್ 10,000 ರೂಪಾಯಿ ಚೀಟಿ ಕಟ್ತಿದ್ರು. ಅವನೇನ್ ಮಾಡ್ದ ಲಾಸ್ಟ್ ಅಲ್ಲಿ ಸತ್ಯ ಹೋಗ್ಬಿಟ್ಟ ಗೈಸ್. ಚೀಟಿ ಕಾಸಲ್ಲ, ಎಲ್ರು ಕಾಸು ತಗೊಂಡ್ಬಿಟ್ಟು ಸತ್ಯ ಹೋಗ್ಬಿಟ್ಟ. ಆಮೇಲೆ ಮನೆ ಹೋಗಿ ಕೇಳಿದ್ರೆ ನಂಗೆ ಗೊತ್ತಿಲ್ಲ, ನಮ್ ಗಂಡ ಚೀಟಿ ನಡೆಸಿಲ್ಲ ಅಂತ ಅವ್ರು ಹೇಳಿದ್ರು. ಒಂದು 4 ಲಕ್ಷ ನಮ್ಮ ಅಪ್ಪ ಎಷ್ಟು ಚೀಟಿ ಕಟ್ಟಿದ್ರು. ಇನ್ನು 1 ಲಕ್ಷ ಕಟ್ಬೇಕಿತ್ತು. ಅದು ಡಮಾರು. ಎಷ್ಟು ಲಾಸ್ ಮಾಡ್ಕೊಂಡ ನಮ್ಮ ಅಪ್ಪ ಅಂದ್ರೆ ಬೇಜಾನ್ ಲಾಸ್ ಮಾಡ್ಕೊಂಡ್ಬಿಟ್ಟು. ಅದೆಲ್ಲ ಇದ್ದಿದ್ರೆ ಇಂತ 4 ಮನೆ ಇರ್ತಿದ್ದ ಆವಾಗಿನ ಕಾಲಕ್ಕೆ ಅಲ್ವಾ? ಅದೆಲ್ಲ ದುಡ್ಡಿದ್ರೆ. ಅದಕ್ಕೆ ನಮ್ಗೆ ಜಾಸ್ತಿ ದುಡ್ಡದ ಮೇಲೆ ಒಡವೆ ಮೇಲೆ ನನ್ಗೆ ಆಸೆನೇ ಇಲ್ಲ ಪುಟ್ಟ, ಬಿಟ್ಬಿಟ್ಟಿದ್ದೀನಿ. ಎಲ್ಲ ನೋಡಿ ಬೇಜಾರಾಗ್ಬಿಟ್ಟೆ. ಆರೋಗ್ಯ ಚೆನ್ನಾಗಿರ್ಬೇಕಪ್ಪ, ತಿಳ್ಕೊಂಡು ಉಣ್ಕೊಂಡು ಚೆನ್ನಾಗಿರೋಣ ಅಂತ ನಾನು ಬಯಸ್ತೀನಿ. ನನಗೆ ಮನೇನೂ ಬೇಡ, ಆಸ್ತಿನೂ ಬೇಡ, ಏನ್ ಬೇಡ, ಇರೋಕ್ಕೋಸ್ಕರ ನಿನಗೋಸ್ಕರ ಮನೆ ಅಷ್ಟೇ. ಕೊಡ್ಸ್ಬಿಡ ಮನೆ ಅದು ಗೈಸ್. ನಿಂದು ಕೇಳಿಸ್ಕೋ, ನಿಮ್ಮ ಅಪ್ಪ ಮಾಡಿದ ಸೈಟ್ ಇರ್ತಾನೆ, ನಿಮ್ಮ ಅಪ್ಪ ಮಾಡಿದ ಮನೆ ಇರ್ತಾನೆ, ಅದು ಕೊಡು ನನಗೆ. ಹೋಗಿ ನೀನ್ ಕೊಡು. ನನ್ನ ಹೆಸರಿಗೆ ಎಂತದ್ದು ಎಲ್ಲ ನಿನ್ನ ಹೆಸರು ಬರ್ಬಿಡ್ತೀನಿ ಸುಮ್ಮನೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ರಂಗೇರು ನಗ್ಬೇಡ್ರಿ. ಕೋಪ ಚೇರ ನಗ್ಬೇಡ, ಕೋಪ ಬರ್ಲಿ. ಆ ಮೂತಿಗೆ ಸೊಟ್ಟ ಬಿಡಿ ನಿಂದು. ಮೂತಿ ಸೊಟ್ಟ ಆಯ್ತು ಕಣೆ. ವಿಡಿಯೋ ಮಾಡ್ತಾ ಇದೀನಿ, ತಮ್ಮನೇಲಿ ಫೋಟೋ ತಗೊಂತಿದ್ದೆ ಒಂದು. ಅದಕ್ಕೆ ಮಾಡ್ಸಿದೆ, ಕೋವ ಬರ್ಲಿ ಅಂತ. ಹಿಂಗೆ ಅವಳು ಆಡೋದು, ನಗ್ತಾ ಇರ್ತಾರೆ ಹುಡುಗನ ಫೋಟೋ ತೆಗಿಬೇಕಾರೆ. ನಮ್ಮ ಅಪ್ಪನ ಫೇಸ್ ನನ್ಕಿಂತ ವೈಟ್ ಆಗ್ಬಿಟ್ಟಿದ್ಯಾ? ನನ್ನ ಫೇಸ್ ಚೆನ್ನಾಗಿತ್ತು ಅವ್ರಿಗಿಂತ. ಸ್ವಲ್ಪ ಟ್ಯಾನ್ ಆಗ್ಬಿಡ ಮನೆ ಇವಾಗ ಬ್ಯಾಡ್ಮಿಂಟನ್ ಆಡಕ್ ಹೋಗ್ತಿದ್ದೀನಿ. ನಮ್ಮ ಪ್ಲೇಯರ್ಸ್ ನೋಡಿ, ನಮ್ಮ ಪ್ಲೇಯರ್ಸ್ ವಿನೋದ್, ನಮ್ಮ ಜುಬೇರು, ಹಾಯ್ ಮಚ್ಚ, ರಿಕವರಿ ಏಜೆಂಟ್ ಇವನು, ನಮ್ಮ ರಂಜು. ಹಿಂಗಾಗ್ಬಿಟ್ಟಿದ್ಯಾ ಪೇಷಂಟ್ ತರ? ಗೈಸ್ ಆಪರೇಷನ್ ಆಗೈತೆ, ಹೆಣ್ಮಗು ಅಂತೆ. ಕರೆಕ್ಟ್ ಆಗಿ ಹೇಳು, ಗಂಡ ಹೆಣ್ಣ ತೋರ್ಸ. ನೀನು ಆಪರೇಷನ್ ಆಗಿದೆ ತೋರ್ಸಲಿ. ಮತ್ತೆ ಕಟಿಂಗ್ ಮಾಡ್ಸ್ಕೊಂಡ್ ಪ್ಲೇಯರ್ಸ್ ಒಬ್ಬನೇ ಮಾಡ್ಸಿಲ್ಲ. ನೀನ್ ಒಬ್ಬನೇ ಮಾಡ್ಸಿಲ್ಲ ಕಟಿಂಗ್. ಇವ್ನು ಕಟಿಂಗ್ ಮಾಡ್ಸಿಲ್ಲ, ಬೇಡ ಮಾಡ್ಸಿಲ್ಲ, ಬೇಟ್ರಿ ಮಾಡ್ಸಿಲ್ಲ. ಅವನು ನೀನು ಇದ್ ಮಾಡ್ಸಿಲ್ಲ, ಎಲ್ಲ ಮಾಡ್ತೀವಿ. ಫ್ರೆಂಡು ಅವ್ರ ಅಕ್ಕ ಮಗಳು ನನ್ನ ಫ್ಯಾನ್ ಅಂತೆ, ಅದೇ ತೋರಿಸ್ತೀಯಾನೆ. ಹಾಯ್ 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 ಹಾಯ್. ಹೌದಾ? ಕೃಷ್ಣ ಕರ್ಕೊಂಡ್ ಹೋಗ್ತಾನೆ ನಮ್ಮ ಮನೆಗೆ, ಮೀಟ್ ಮಾಡ್ಬೇಕು ಅಂತ ಹೇಳ್ತಿದ್ರೆ. ಎಲ್ಲಿ ಸಿಗದೇ ಇಲ್ಲ. ನೀನ್ ಕರ್ಕೊಂಡ್ ಬರ್ಬೇಕು ನಮ್ಮ ಮನೆಗೆ. ಹಾಯ್ ಹಾಯ್ ಹಾಯ್.
ಹೌದಾ? ಲಾಕ್ చేస్తావు ನಡುವೆ ಮಾಡು. ಮಾತಾಡ್ತಿದ್ದ ನೋಡಿ ಗೈಸ್ ಬಂದ್ಬಿಟ್ಟು ಆಡ್ತಾವನೆ. ಹೋಗ ಆ ಕಡೆ. ನಿನ್ ಬ್ಯಾಟ ನನ್ ಬ್ಯಾಟ್ ಇದು. ನಿನ್ ಬ್ಯಾಟ್ ಹೆಂಗೆ ಆಗ್ಬಿಟ್ಟಿದ್ದು? ಅಲ್ಲ ನಂದೇ ಕೊಣ ಬ್ಯಾಟ್ ಇದು. ಅವ್ನು ಹೇಳ್ತಾ ನನ್ ಬ್ಯಾಟ್ ಅಂತ. ನನ್ ಬ್ಯಾಟ್ ಜಪ್ಕೊಂಡು ಮತ್ತೆ ಸ್ಕೂಲಲ್ಲಿ ನನ್ ಬ್ಯಾಟ್ ಜಪ್ಕೊಂಡು ಹೋಗ್ಬಿಟ್ಟಿದೆ ಗೈಸ್ ಇವನು. ಸೊ ಗೈಸ್ 1 hour ಬ್ಯಾಡ್ಮಿಂಟನ್ ಆಡಾಯಿತು. ಒಳ್ಳೆ ಕಾರ್ಡಿಯೋ ಆಯಿತು. ಸೊ ನೀವು ಕೂಡ ಒಂದು ಆ್ಯಕ್ಟಿವಿಟೀಸಲ್ಲಿ ಯಾವ್ದಾದ್ರು ಒಂದು ಆ್ಯಕ್ಟಿವಿಟೀಸಲ್ಲಿ ನೀವು ಕೂಡ ಇನ್ವಾಲ್ವ್ ಆಗಿ ಬ್ಯಾಡ್ಮಿಂಟನ್ನು, ವಾಲಿಬಾಲು, ಬಾಸ್ಕೆಟ್ಬಾಲು, ಕ್ರಿಕೆಟು ಏನಾರ ಪರವಾಗಿಲ್ಲ ಒಂದೊಂದು 2 hour ಗೇಮ್ಗಳು ಆಡಿ ಗೈಸ್. ಬಾಡಿ ಫ್ರೀ ಆಗಿರುತ್ತೆ. ಸೊ ಇಷ್ಟು ಬನ್ನಿ ಮನೆ ಹೋಗೋಣ. ಬ್ಯಾಟ್ ಬೆಲೆ ಎಷ್ಟು ಹೇಳು? 2.5 ಕೋಟಿ. 2.5 ಕೋಟಿ ಬ್ಯಾಟ್ ಗೈಸ್. ಇದು ಫುಲ್ಲು ಗೋಲ್ಡು ನೋಡಿ. ಇದೆಲ್ಲ ಫುಲ್ಲು ಗೋಲ್ಡ್. ಇವೆಲ್ಲ ಗೋಲ್ಡು. ಇದು ಕಾಪರ್ ಮಚ್ಚ. ಫುಲ್ ಕಾಪರ್ ಅಲ್ಲ ಅಮೆರಿಕನ್ ಇಂಪೋರ್ಟ್ ಆಗಿರೋದು. ಕುಡಿಲಿ ಕಾರ್ಬನ್ ಅಲ್ಲ ಕಣ. 2.5 ಕೋಟಿ ಬ್ಯಾಟ್ ಇದ್ ನೋಡಿ. ಬ್ಯಾಗ್ ನೋಡಿ ಗೈಸ್. ಬ್ಯಾಗ್ ಓಕೆನಾ? ನನ್ ಬ್ಯಾಗ್ ನೋಡ್ರಿ ಹೆಂಗಿದೆ. ನನ್ ಬ್ಯಾಗ್ ಲಾಂಗ್ ನಂದು ಕಿರೀಟ ಕಣ ಇದು. ಹಂಗಲ್ಲ ಹೇಳ್ಬಾರ್ದು ಸುಮ್ನಿರಾ. ನೋಡಿ ಗೈಸ್ ನನ್ ಬ್ಯಾಗ್ ಹೆಂಗಿದೆ. ಲೋ ಬಜೆಟ್ ಬ್ಯಾಗ್ ನಂದು. ಗೈಸ್ ಕ್ರಿಕೆಟ್, ಬ್ಯಾಡ್ಮಿಂಟನ್, ಜಿಮ್ಮು ಎಲ್ಲ ಮುಗಿಸ್ಕೊಂಡು ಹಿಂಗ್ ಮನೆಗೆ ಹೋಗ್ಬೇಕಾದ್ರೆ ಗಾಡಿ ತಗೊಳ್ಳೋದು ಎಷ್ಟು ಮಜಾ ಇರುತ್ತೆ ಗೊತ್ತಾ ಗೈಸ್. ಒಳ್ಳೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಗೈಸ್. ಜಸ್ಟ್ ಮನೆಗೆ ಬಂದು ವಿಕೆಟ್ ಮೇಲೆ ವಿಕೆಟ್ ಬೀಳ್ತಾನೆ ಗೈಸ್. ಬಂದು ಅಷ್ಟೇ 2ಗೆ ಕೆಳಗೆ ಬಿತ್ತು. ಒಳ್ಳೆ ಲಂಚ್ ಮಾಡ್ಬೇಕು ನಾವು. ಒಳ್ಳೆ ಡಿನ್ನರ್ ಮಾಡ್ಬೇಕು. ನೋಡೋಣ ಅಮ್ಮ ಏನ್ ಕುಕ್ ಮಾಡಿ ಅಂತಮ್ಮ. ಏನ್ ಮಾಡಿದಮ್ಮ ಇವತ್ತು? ಚಪಾತಿ, ಕುಂಬಳಕಾಯಿ ಪಲ್ಯ, ಅನ್ನ ಸಾಂಬಾರ್. ಗೈಸ್ ಚಪಾತಿ, ಕುಂಬಳಕಾಯಿ ಪಲ್ಯ. ಓ ಇದ್ರಲ್ಲಿ ಮಾಡಿದ್ಯಾ? ನೋಡಿ ಗೈಸ್ ನಮ್ಮಮ್ಮ ಈ ಪಾತ್ರೆಯಲ್ಲಿ ಮಾಡಿದ್ದಾರೆ. ಒಂದು ಅರ್ಧ ಗ್ಯಾಸ್ ಸಿಲಿಂಡರ್ ಖಾಲಿ ಆಗೋಗ್ಬಿಟ್ಟಿರ್ತದೆ. ನಿಜವಾಗ್ಲೂ ಈ ತರ ಮಾಡ್ರೆ ಒಂದು ಅರ್ಧ ಸಿಲಿಂಡರ್ ಖಾಲಿ ಆಗೋಗ್ಬಿಟ್ಟಿರ್ತದೆ. ಸೊ ಒಳ್ಳೆ ಇವಾಗ ಡಿನ್ನರ್ ಮಾಡಬೇಕು. ಡಿನ್ನರ್ ಮಾಡ್ಬಿಟ್ಟು ಇವತ್ತು ಇಂಡಿಯಾನ ಗೆಲ್ಸ್ಬಿಟ್ಟು ಮಲ್ಕೋಬೇಕು ಗೈಸ್. ಇಲ್ಲ ಮಲ್ಕೋಬಾರ್ದು. ಪೂರ ಗೆಲ್ತಾರ ಇಂಡಿಯಾ? ಪಕ್ಕ ಗೆಲ್ತಾರ ಗೈಸ್? 8-6 ವಿಕೆಟ್ ಆಗಿದೆ. ನೋಡ ಇರೇ ಗೈಸಲ್ಲಿ ಪುಟ್ಟ ಇಲ್ಲಿ ಅಂದ್ರೆ ನಾನು ತೋರಿಸ್ತವನು. ಪುಟ್ಟ ಇಲ್ಲಿ ನಾನು ತೋರಿಸ್ತವನೆ. ಒಂದು ಪುಟ್ಟ ನಿನಗೆ ಅವಳೊಬ್ಳು ಪುಟ್ಟ ಕರಿತಾಳೆ. ನೀನು ನಮ್ಮ ಮಾಮ ಅಂತ ಕರಿ. ಓಕೆನಾ? ಬಾಯ್ ಬಾಯ್ ಮಾಡು. ಬಾಯ್ ಮಾಡಿ ನೀ ಮಾಡು. ಬಾಯ್ ಮಾಡಿ ನೀನ್ ಮಾಡು. ಹೆಂಗೆ ನೋಡಲ್ಲಿ ಬಾಯ್ ನೋಡು. ಬಾಯ್ ಮಾಡ್ತಾಳು. ಬಾಯ್ ಮಾಡು. ಬಾಯ್. ನಮ್ಮ ಅಕ್ಕನ ಚಪಾತಿ ಮಾಡ್ಕೊಡ್ತಾವಳೆ. ಇಂಥ ಅಕ್ಕ 2ಗೂ ಸಿಗ್ಬೇಕು. ಚಪಾತಿಗೆ ಚಪಾತಿ ಮತ್ತೆ ಬೇರೆ ಏನ್ ಮಾಡ್ಕೊಡ್ತೀಯ ಹೇಳು? ಬೇರೆಲ್ಲ ಏನೇನೋ ಮಾಡ್ಕೊತಾರೆ. ನಿಮ್ ಬರೀ ಚಪಾತಿ ಗಂಟಿದೆ. ನನಗೆ ನಮ್ ಪ್ರೌಡ್ ಅನ್ಸ್ತೈತೆ. ನೋಡಿ ಹೊಟ್ಟೆ ತುಂಬಾ ನಂಗೆ ಚಪಾತಿ ಮಾಡ್ಕೊಡ್ತೀಯ. ಥ್ಯಾಂಕ್ ಯು ಚೈತ್ರ. ಥ್ಯಾಂಕ್ ಯು. ಲಾಸ್ಟ್ ಬಾಲು. ಗೆದ್ವಿ ಅಮ್ಮ. ಹೊಡಿ ಹ್ಯಾಂಡು. ಇಂಡಿಯಾ ಗೆಲ್ತು. ಹೊಡಿರಿ ಬ್ರ್ಯಾಂಡ್. ಇಂಡಿಯಾ ಗೆಲ್ತು. ಕುಶನ್ ಹೊಡಿ. ಇಂಡಿಯಾ ಗೆಲ್ತು. ನೋಡ ಹೊಡಿ ಕೂಡ ಇಂಡಿಯಾ ಗೆಲ್ತು. ಹೊಡಿ. ಗುಡ್ ಚೈತ್ರ ಹೊಡಿತಾರ. ಚೈತ್ರ ಇಂಡಿಯಾ ಗೆಲ್ತು. ಹೊಡಿ. ಎಸ್ ಇಂಡಿಯಾ ಗೆಲ್ತು. T20 ವರ್ಲ್ಡ್ ಕಪ್ ಮ್ಯಾಚ್ ಆಡಿದ್ದಾರೆ. ಸುಮಾರು ಮ್ಯಾಚ್ ಮಾಡಿದ್ದಾರೆ. ಸೊ ಈ ಸಲ ಇಂಡಿಯಾ T20 ವರ್ಲ್ಡ್ ಕಪ್ ಗೆಲ್ಲೇಬೇಕು. 2 ಸಪೋರ್ಟ್ ಮಾಡೋಣ. ಎಲ್ಲ ಗೆಲ್ತಿದ್ದಾರೆ ಈ ಸಲ. ಎಲ್ಲ ಗೆಲ್ತಾರೆ. CCL ಗೆಲ್ತು, RCB ಗೆಲ್ತು, ವುಮೆನ್ಸ್ ಆಮೇಲೆ ಅಂಡರ್-19 ಗೆಲ್ತು ಅನ್ಸುತ್ತೆ. 50 ಓವರ್ದೇನೋ ಅದೊಂದು ಗೆಲ್ತು. ಇವಾಗ ಇದೊಂದು ಗೆಲ್ಲುತ್ತೆ. ಮತ್ತೆ ನೆಕ್ಸ್ಟ್ IPL RCB ಅದು ಗೆಲ್ಲುತ್ತೆ. ಎಲ್ಲ ಒಟ್ಟಿಗೆ ಗೆದ್ಬಿಡ್ತೀವಿ ಗೈಸ್. ಎಲ್ಲ ಪಕ್ಕ ಎಲ್ಲ ಹೊಡ್ಕೊಂಡ್ಬಾರ ಕಪ್ಸ್. ನಮ್ದೇ ಈ ವರ್ಷ. ನಮ್ದೇ ಗೈಸ್. ಏನೋ ನಮ್ದೇ ಈ ವರ್ಷ ಸಿಕ್ಕಾಪಟ್ಟೆ ಸರ್ಪ್ರೈಸ್ಗಳಿದಾವೆ. ವೆಯ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಅವಳು ಫೋನ್ ಕೊಟ್ಟಿಲ್ಲ ಅಂತ ಓಮ್ ವಾಟರ್ ಅಲ್ಲಿ ಅಮುಕ ಮಾತಾಡ್ತಾಳು. ಓಮ್ ವಾಟರ್ ಅಲ್ಲಿ ಕುಶಲಿ ನಿನ್ ಫೋನಾ? ಮಾತಾಡು. ಪಾಪ ಅವಳಿಂದ ಒತ್ತಿ ಮಾತಾಡ್ತಾಳೆ. ಅವಳು ಕೇಳ್ತಾಳೆ ಗೈಸ್ ನಂಗೆ ರೀಲ್ಸ್ ಮಾಡೋದಕ್ಕೆ ಒಂದು ಫೋನ್ ಕೊಡ್ಸು ಅಂತ ಕೇಳ್ತಾಳು. ಮನೆ ಕೇಳಿದ ನಂಗೆ ರೀಲ್ಸ್ ಮಾಡೋಕೆ ಒಂದು ಫೋನ್ ಕೊಡ್ಸು ಅಂತ. ಪಾಪ ಅವಳು ಒಂದು ಚಿಕ್ಕ ಫೋನ್ ಕೊಡ್ಸ್ಬೇಕಾಯ್ತು ರೀಲ್ಸ್ ಮಾಡೋದಕ್ಕೆ. ಐಫೋನ್ ಬರ್ಕೊಳ್ಳಿ. ಚಿಕ್ಕ ಬರುತ್ತೆ ಐಫೋನ್. ಏನ್ ಬೇಡ ಸುಮ್ನಿರು. ಅವಳು ಫಸ್ಟ್ ಅವಳು ಓದ್ಲಿ. ನನಗೆ ಅವ್ರ ಅಮ್ಮ ಟೆನ್ಷನ್ ಆಗ್ಬಿಟ್ಲಿ. ಎಲ್ಲ ಅವ್ಳು ಬ್ಲಾಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಹಾಡು ಹಾಕಿದ್ರೆ ನಿಂತ್ಕೊಳ್ದೆಲ್ಲ ಓಡೋಗುತ್ತಾನೆ. ಅಲ್ಲಿ ನೋಡಲ್ಲಿ ಮಸ್ತ್ ಮನಿ ಕಾಕೊಂಡು ನೋಡ್ತಾನೆ ಕುತ್ಕೊಂಡು. ಅತ್ತ ಇತ್ತ ಸುಳಿಯೋದೇ ಇಲ್ಲ ನೋಡಿ. ಗುಂಡ ಲೇ ನಿಮ್ ಮಗಳು ಹುಚ್ಚಿ ಹಿಡಿದ್ ಕಾಣಿಸಿದ್ರ ನೋಡಿಲಿ. ಬಗ್ಗಿ ನೋಡ್ತವನೆ. ಏಯ್ ಸೈಡ್ ಬರಲ್ಲ. ಒಬ್ಬ ನೋಡ್ತಾನೆ. ಸೈಡ್ ಬರೋ ಕ್ವಶನ್. ಸೈಡ್ ನೋಡಿ ಗೈಸಲ್ಲಿ ಹೆಂಗ್ ನೋಡ್ತಾವ ಶಿಷ್ಯ. ಲೇ ಮಗ ಲೋ ಏನ್ ನೋಡ್ತಿದ್ಯಾ? ಮಸ್ತು ಮಲಿಕ ನೋಡ್ದ. ಮಸ್ತು ಮಲಿಕ
ಗೊತ್ತಾ ಸಾಕು ನಿಂಗಿದು ನೋಡಿ ಗೈಸ್, ಕಣ್ಣೆ ಮಿಟಕ್ಸ್ತಾ ಇದೆ ಶಿಷ್ಯ, ಹಂಗೆ ನೋಡ್ತಾವನೆ. ಅಬ್ಬಾ ಇವಾಗ ಬಿಟ್ಬಿಟ್ಟ, ಕಣ್ಣು ಮಿಟ್ಸ್ಬಿಟ್ಟ. ಗೊತ್ತಾಗ್ಬಿಡ್ತಾ ನಿಂಗೆ ಸಾಂಗ್ ಆಫ್ ಮಾಡಿದ್ರು ಅಂತ. ಕಳ್ಳ ಹಾಕ್ಬೇಕಂತೆ. ಹಾಕ್ಬೇಕೇನೋ. ಇವೆಲ್ಲ ಈಗ ಎಂತ ಫಿಲಮ್ ಗೊತ್ತಾಗೈತೆ ಅವಾಗ. ನಮ್ಮ ನೋಡಿ ಕೂತು ನೀವು ನೋಡ್ತಾವ್ರಿ ಇವಾಗ. ಏನ್ ಗೊತ್ತಾ? ನೋಡಿ ಎಲ್ಲ ಕೂತ್ಕೊಂಡು ನೋಡ್ಬೋದು, ಸ್ಟೋರಿ ಇರುತ್ತೆ ಫಿಲಮ್ ಅಲ್ಲಿ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂತ್ಕೊಂಡು ನೋಡೋಂತವು. ಇವಾಗ ಜಿಮ್ ಇರ್ಬೇಕು, ಬಾಡಿ ಮೇಂಟೈನ್ ಮಾಡ್ಬೇಕು, ಫಿಗರ್ ಇರ್ಬೇಕು ಅಂತ ಇವಾಗ ಹೇಳೋದು. ಅವಾಗ ಎಂತದು ಇಲ್ಲ, ಹೀರೋ ಹೀರೋಯಿನ್ ಅದೊಂಥರ ಚಂದವೇ ಚಂದ ಹಳೆ ಪಿಕ್ಚರ್ಗಳು ಅಲ್ವಾ ಗೈಸ್. ವಿಷ್ಣುವರ್ಧನ್ ಸರ್, ರಾಜ್ಕುಮಾರ್ ಸರ್, ಅಂಬರೀಶ್ ಸರ್, ಮತ್ತೆ ಶಂಕರ್ನಾಗ್ ಸರ್, ಇವರೆಲ್ಲ ಅವಾಗೆಲ್ಲ ಏನ್ ಪಿಕ್ಚರ್ ತೆಗಿತಿದ್ರು ಗೈಸ್. ಒಂದು ಫೈಟ್ ಇರ್ಲಿಲ್ಲ, ಅಂದ್ರೆ ಫೈಟ್ ಇತ್ತು, ಅಷ್ಟೊಂದು ಆಕ್ಷನ್ ಇರ್ಲಿಲ್ಲ, ಏನಿಲ್ಲ, ಬರ್ರಿ ಒಂದು ನಾರ್ಮಲ್ ಸ್ಟೋರಿ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಇವಾಗಲೂ ಕೂತ್ಕೊಂಡು ನೋಡ್ಬೋದು ಗೈಸ್ ಅಂತ ಪಿಕ್ಚರ್ಗಳು. ಬಟ್ ಇವಾಗ ತೆಗಿತಿರೋ ಪಿಕ್ಚರ್ಗಳೆಲ್ಲ ಚೆನ್ನಾಗಿದಾವೆ, ಚೆನ್ನಾಗಿಲ್ಲ ಅಂತಲ್ಲ, ಬಟ್ ಅವಾಗಿನ ತರ ಕಿಕ್ ಕೊಡ್ತಿಲ್ಲ ಗೈಸ್. ಅಲ್ಲಮ್ಮ? ಏನ್ ಗೊತ್ತಾ, ಅವರೆಲ್ಲ ಡೈರೆಕ್ಟ್ ಆರ್ಟಿಸ್ಟ್, ಅಂದ್ರೆ ಡೈರೆಕ್ಟರ್ ಈ ಸಿನಿಮಾಗೆ ಇವ್ರೆ ಅವ್ರು ನೋಡಿ ಕತೆ ಬರೀತಿದ್ರು. ಇವಾಗ ಕತೆ ಬರ್ದ್ಬಿಡ್ತಾರೆ, ಹೀರೋ ಹೀರೋಯಿನ್ ಹುಡ್ಕಾಡ್ತಾರೆ, ಆರ್ಟಿಸ್ಟ್ ಗಳಿಗೆಲ್ಲ ಹುಡ್ಕಾಡ್ತಾರೆ. ಅವಾಗ ಅವ್ರಿಗೆ ಅಂತಾನೆ ಸೀಮಿತವಾಗಿ ಬರೀತಿದ್ರು. ಇವ್ರ ಕ್ಯಾರೆಕ್ಟರ್ ಎಂತದು ಸೂಟ್ ಆಗುತ್ತೆ, ಅವ್ರ ಕೈಯಲ್ಲಿ ಎಂತೆಂತ ಪಾತ್ರ ಮಾಡಿಸ್ಬೇಕು, ಅವ್ರಲ್ಲಿರೋ ಕಲೆನ ಹೆಂಗ್ ತೆಗಿಬೇಕು ಅನ್ನೋದನ್ನ ತೆಗಿಸ್ತಾ ಇದ್ರು. ಅದು ನಿನಗೆ ಯಾರಮ್ಮ ಇಷ್ಟ ಅವಾಗ ಹಳೆ ಕಾಲದಲ್ಲಿ ಪಿಕ್ಚರ್ ನೋಡ್ತೀಯಲ್ಲ? ಹಳಬರು ಎಲ್ಲಾರು ಇಷ್ಟ. ರಾಜ್ಕುಮಾರ್ ಒಬ್ರು ಯಾರೋ ನಿಮ್ ಫೇವ್ರೇಟ್ ಅಂದ್ರೆ? ರಾಜ್ಕುಮಾರ್. ಬ್ರೋ ನಿಮ್ಗೆ? ವಿಷ್ಣುವರ್ಧನ್ ಸರ್. ಸರಿ ನಿನಗೆ? ವಿಷ್ಣುವರ್ಧನ್ ಸರ್. ನನಗೆ ಅದು ಸ್ವರದ ರೂಪಿ ನಟ. ಅಂದ್ರೆ ಅವರು ಯಾವ ಆಂಗಲ್ ನೋಡಿದ್ರು ಸೂಪರ್ ಆಗಿ ಕಾಣಿಸ್ತಾರೆ. ಯಾವ ಆಂಗಲ್ ಇಟ್ಟು ಚೆನ್ನಾಗಿ ಕಾಣಿಸ್ತಾರೆ ಗೈಸ್. ಅಂತ ಕ್ಯಾಮ್ರಾ ಬರ್ತಿತ್ತಲ್ಲ ಅವಾಗ, ಅವರು ಅವ್ರಿಗೆ ಅವಾರ್ಡ್ ಕೊಟ್ಟಿದ್ದಾರೆ ಏನೋ ಹೇಳಿದ್ರು. ಅದನ್ನ ಅವ್ರು ಯಾವ ಆಂಗಲ್ ಇಂದ ತೆಗೆದ್ರು ಅವ್ರ ತರ ಇನ್ನೊಬ್ರು ಇಲ್ವಂತೆ ನಟ. ಆತರ ಬ್ಯೂಟಿಫುಲ್ ಆಗಿ ಕಾಣಿಸೋಂತದ್ದು. ಇನ್ನೊಂದು ನೀನ್ ಅಬ್ಸರ್ವ್ ಮಾಡೋ ಅವ್ರಲ್ಲಿ ಎಲ್ಲಾ ತರನು ಇದಾರೆ. ಡುಮ್ ಡುಮುಕ್ಕೂನು ಇದ್ರೊಳಗೆ ಡುಮ್ ಡುಮುಕ್ ಇದಾರ. ಅದಾದ್ಮೇಲೆ ಇನ್ನೊಂದ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡು, ಸಣ್ಣ ಕಾಣಿಸ್ತಾರೆ. ಇನ್ನೊಂದ್ ಸ್ಟೆಪ್ ಅಲ್ಲಿ ನೋಡಿಲ್ಲ, ಆಪ್ತ ಮಿತ್ರ, ಆಪ್ತರಕ್ಷಕ, ಅದು ಸ್ವಲ್ಪ ವಯಸ್ಸಾಗಿರೋ ತರ, ಲೈಕ್ ಎಲ್ಲಾ ಜನರೇಷನ್ ತರನು ಇದಾರೆ, ಮ್ಯಾಚ್ ಆಗ್ತಾರೆ. ಎಲ್ಲರೂ ಇದಾರೆ. ಕಣ್ಣಲ್ಲಿ ಆಕ್ಟಿಂಗ್ ಮಾಡೋದು ಅನ್ಕೊಂಡಿರೋದು. ಆಪ್ತ ಮಿತ್ರದಲ್ಲಿ ಒಂದು ಸೀನ್ ಇದೆ ಗೊತ್ತಾ, ಫುಲ್ ಕಣ್ಣಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಡಬಲ್ ಆಕ್ಟಿಂಗ್ ಜಾಸ್ತಿ ಪಾತ್ರ ಮಾಡಿರೋ ಏಕೈಕ ನಟ ಅಂದ್ರೆ ಅವರು. ಡಬಲ್ ರಾಜ್ಕುಮಾರ್ ಸರ್ ಮಾಡಿಲ್ವಾ? ಅವ್ರಿಗಿಂತ ಜಾಸ್ತಿ ಮಾಡಿರೋದು ಇವರೇನೆ. ಡಬಲ್ ಆಕ್ಟಿಂಗ್, ತ್ರಿಬಲ್ ಆಕ್ಟಿಂಗ್, ಅತಿ ಹೆಚ್ಚು ಡಬಲ್ ಆಕ್ಟಿಂಗ್ ಮಾಡಿರೋ ಏಕೈಕ ನಟ ನಮ್ ಕನ್ನಡದಾಗ ಇವರೊಬ್ರೇನೆ ಗೈಸ್. ನನಗೆ ವಿಷ್ಣುವರ್ಧನ್ ಸರ್ ಯಾಕೆ ಇಷ್ಟ ಅಂತಂದ್ರೆ, ನೋಡಿ ಗೈಸ್, ನಾವು ಅಪ್ಪ ನೋಡೋದಕ್ಕೆ ಸೇಮ್ ಅವ್ರ ತರನ ಕಾಣಿಸ್ತಾರೆ, ಅಂದ್ರೆ ಸಿಮಿಲರಿಟಿ ಇದೆ ಅವ್ರ ಇಬ್ರಲ್ಲಿ. ಸೊ ಅದಕ್ಕೆ ನಂಗೆ ವಿಷ್ಣುವರ್ಧನ್ ಸರ್ ಸಿಕ್ಕಾಪಡೆ ಇಷ್ಟ. ನಮಗೂ ಅವ್ರ ಫಿಲಮ್ ಸಿಕ್ಕಾಪಡೆ ಇಷ್ಟ ಗೈಸ್, ಜಾಸ್ತಿ ನೋಡ್ತಿದ್ವಿ. ಅವ್ರ ಸ್ಟೈಲ್ ಚಂದ, ಹೌದು, ಮ್ಯಾನರಿಸಮ್ ಬೇರೆ. ಶಂಕರ್ನಾಗ್ ಸರ್ ಕಣೆಯಲ್ಲಿ ಇಲ್ಲ ಇಲ್ಲ ಕೈ ಆತರ ಕರೆಕ್ಟ್ ಹಂಗಂದು ಹಿಂಗ ಅನ್ಕೊಳ್ಳೋದು ಚೆನ್ನಾಗಿರುತ್ತೆ ಗೈಸ್. ಇವಾಗ ಈ ಪಿಕ್ಚರ್ ನೋಡ್ಬಿಟ್ಟು ನಿಮ್ಗೆ ಸಿಕ್ಕಿದ್ರಿ. ಯಾವಳೋ ಹೇಳಿದ್ಲು ಸ್ವೀಟ್ ಏನಲ್ಲ ತೊಗೊಂಡೆ ಗೈಸ್, ಇಲ್ಲಿ ಜಬರ್ದಸ್ತ್ ತಿಂತಾವಳೆ. ಹಾಕೊಂಡ್ ಬಾರಿಸ್ತೋಳು ಸ್ವೀಟ್ ನ. ಎಲ್ದಿ ಗೈಸ್, ಮೊನ್ನೆ ಓದ್ ಬ್ಲಾಗ್ ಅಲ್ಲಿ ಡೈನಿಂಗ್ ಟೇಬಲ್ ತರ ಬ್ಲಾಗ್ ಅಲ್ಲಿ ನೋಡಿದ್ರು. ಸೊ ಅದ್ರಲ್ಲಿ ಅವಳು ಏನ್ ತಂದಿದ್ದು, ಗೋಬಿ ಇಸ್ ವೆರಿ ಹೆಲ್ದಿ, ಅದು ತಿಂದ್ರೆ ಏನಾಗ ತಂದಿದ್ಲು. ಅದ್ ತಿನ್ಕೊಂಡ್ಬಂದ್ಬಿಟ್ಟು ನೆಕ್ಸ್ಟ್ ಪೂರ್ತಿ ವಾಂತಿ ಮೇಲೆ ವಾಂತಿ ಮಾಡ್ಕೊಂಡ ಗೈಸ್ ಇವಳು. ಕರೆಕ್ಟಾ? ಅದು ಹೇಳ್ತೀನಿ ನಿನಗೆ. ಇವಾಗ ಇದು ಗೋಬಿ ಅಂತ ಮಾಡೋದು ಕಾಲಿಫ್ಲವರ್, ಅದು ವೆಜಿಟೇಬಲ್, ಅದು ಹೆಲ್ದಿ. ರಸಗುಲ್ಲ ಅಂತ ಮಾಡೋದು ಹಾಲಲ್ಲಿ ಮಾಡೋದು, ಹೆಲ್ದಿ. ಇದೇ ತರ ಹೋದ್ ಸರಿ ನಡೆಯೋದು, ವಾಂತಿ ಮಾಡ್ಕೊಂಡೆ. ಇವಾಗ ಇದೇ ಇಲ್ಲಿದೆ, ಮತ್ತೆ ವಾಂತಿ ಮಾಡ್ಕೊಂತೀವಿ. ಹುಷಾರಾಗಿ ತಿನ್ನು ಅಷ್ಟೇ. ನಂದು ಇವತ್ತು ಲಾಸ್ಟ್ ಸ್ವೀಟ್, ಇವತ್ತು ನಾಳೆ ಮಂಡೆಯಿಂದ ನಾನು ಫುಲ್ ಡಯಟ್. ನೋಡೋಣ, ನೀನು ಅವಳ ತರನೇ ಮಾಡ್ತೀರಾ? ನೀನು ಡಿಪೆಂಡ್. ನಿಂಗೆನಮ್ಮ, ನಿಂಗೆ ಚಿಪ್ ಲಾಸ್ಟಾ? ಮತ್ತೆ ಚಿಪ್ ಲೈಫ್ ತಿನ್ನ ನೀನು? ಜಾಮೂನ್ ತಿಂತೀಯಾ? ನಿಂಗೆ ಜಾಮೂನ್ ಬೇಕಾ ಚಿಪ್ಸ್ ಬೇಕಾ? ಎಲ್ಲ ಬೇಕಾ? ನೀವು ನಿಮ್ಮಮ್ಮ ಚೆನ್ನಾಗಿ ತಿಂತೀರಾ. ಇದ್ರ ಹೆಸರು ಸಖತ್ತಾಗಿ ಹೇಳಿದ್ರು ಗೈಸ್. ಚಿತ್ರ ಇದ್ರ ಹೆಸರು ಏನು? ಅಲ್ಲ ಆವಾಗ್ಲೇ ಹೇಳ್ತಲ್ಲ ಗೈಸ್, ಅವಾಗ್ಲೇ ಹೆಸರು ಹೋಗ್ಬಿಟ್ಟು ಏನಂದು ವೈಲಿನ್ ವೈಟ್ ಕಲರ್ ಇಲ್ಲಿ ನಾನು ವಯೋಲಿನ್ ಏನದು? ವಯೋಲಿನ್. ಇದು ಕರೆಕ್ಟ್ ಆಗಿ ಹೇಳಿ ಅಂತ. ಏನದು? ಇದು ಇನ್ನೊಂದು ಏನ್ ಹೇಳು? ವಾಲಿನಿ. ನೀವೇಂತಂದ್ರೆ ವಯೋಲಿ. ಫೈನಲಿ ಮುಗೀತು ಫಿಲಮ್. ನಮ್ಮ ಅಮ್ಮ ಹೇಳ್ತಾವ ಫಿಲಮ್ ನೋಡ್ಬಿಟ್ಟು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ. ನೈಸ್, ಕ್ರೇಜ್ ಆಗಿತ್ತು ಪಿಕ್ಚರು.
ಸೊ ಓಕೆ, ಇಲ್ಲಿ ಈ ವಿಡಿಯೋ ಏನು ಮಾಡ್ತಾ ಇದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಅಕಸ್ಮಾತ್ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿ ನೋಡ್ತಾ ಇದ್ದೀನಿ. ಸೈನಿಂಗ್ ಆಫ್. ಬಾಯ್, ಗುಡ್ ನೈಟ್. ಕರ್ಣನಂತೆ ನೀದಾನಿಯಾದೆ.